ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತಗಳು. T20 ವರ್ಲ್ಡ್ ಕಪ್ ವಿಶ್ವಕಪ್ನ ಪಂದ್ಯಗಳು ಅತಿ ರೋಚಕವಾಗಿ ದಿನದಿಂದ ದಿನಕ್ಕೆ ಮಹತ್ವ ಹೆಚ್ಚಿಸ್ಕೊಳ್ತಾ ಇದ್ದಾವೆ. ಘಟಾನುಘಟಿ ಟೀಮ್ಗಳು ವಿಶ್ವಕಪ್ನಿಂದ ಹೊರಗಡೆ ಬಿದ್ದರೆ ಅತಿ ಸಣ್ಣ ಟೀಮ್ಗಳು ಸೂಪರ್ 8 ಹಂತಕ್ಕೆ ಬರ್ತಾ ಇದ್ದಾವೆ. ಯಾವ ಟೀಮು ವಿಶ್ವಕಪ್ ಗೆಲ್ಲುವುದರಲ್ಲಿ ಫೇವರೇಟ್ ಅಂತ ಹೇಳ್ತಿದ್ರು ಆ ಟೀಮು ಲೀಗ್ ಹಂತದಿಂದಲೇ ಹೊರಬೀಳ್ತಾ ಇದ್ದಾವೆ. ಪ್ರತಿ ಪಂದ್ಯವೂ ಕೂಡ ಅತ್ಯಂತ ರೋಚಕತೆ, ಯಾವ ಕ್ಷಣದಲ್ಲಿ ಯಾವ ಕಡೆ ಪಂದ್ಯ ಹೋಗ್ತದೆ ಅನ್ನೋದು ಹೇಳಲಿಕ್ಕೆ ಬಾರದಂತಹ ಸನ್ನಿವೇಶಗಳು ನಡೀತಾ ಇದ್ದವು. ಮೊದಲು 20 ತಂಡಗಳ ಲೀಗ್ ಹಂತದಲ್ಲಿ 4 ಗುಂಪುಗಳಲ್ಲಿ ವಿಂಗಡಣೆಯನ್ನು ಮಾಡಿದರು. ಅದರಲ್ಲಿ ಬರ್ತಕ್ಕಂಥ ಟಾಪ್ 2 ಟೀಮ್ಗಳನ್ನು ಆಯ್ಕೆ ಮಾಡಿಕೊಂಡು ಸೂಪರ್ 8 ಹಂತವನ್ನು ಮಾಡಲಾಗಿದೆ. ಈ ಸೂಪರ್ 8 ಹಂತದಲ್ಲಿ ಕೇವಲ 2 ಗುಂಪುಗಳು ಇರುತ್ತವೆ. ಮೊದಲ ಹಂತದಲ್ಲಿ 4 ಗುಂಪುಗಳು ಇದ್ದರೆ ಎರಡನೇ ಹಂತದಲ್ಲಿ 2 ಗುಂಪುಗಳನ್ನು ಮಾಡಿ ಪ್ರತಿ ಗುಂಪಿನಲ್ಲಿ 4 ಟೀಮ್ಗಳನ್ನು ಇಟ್ಟು ಇದಕ್ಕೆ ಸೂಪರ್ 8 ಅಂತ ಹೆಸರನ್ನು ಕೊಡಲಾಗಿದೆ. ಈ ಸೂಪರ್ 8 ಹಂತದಲ್ಲಿ ಒಂದು ಗುಂಪಿನಲ್ಲಿರ್ತಕ್ಕಂತಹ ತಂಡವು ಆ ಗುಂಪಿನಲ್ಲಿ ಇನ್ನುಳಿದ 3 ತಂಡಗಳೊಂದಿಗೆ ಪ್ರತಿ ತಲಾ ಒಂದೊಂದು ಮ್ಯಾಚನ್ನು ಆಡ್ತದೆ. ಈ ತಂಡವು ತನ್ನ 3 ಪಂದ್ಯಗಳಲ್ಲಿ 2 ಪಂದ್ಯಗಳನ್ನು ಗೆಲ್ಲಬೇಕಾಗ್ತದೆ ಮುಂದಿನ ಹಂತಕ್ಕೆ ಹೋಗುವ ಸಲುವಾಗಿ. ಸೂಪರ್ 8 ಹಂತದಲ್ಲಿ ಬಂದಿರತಕ್ಕಂಥ ತಂಡಗಳು ಲೀಗ್ ಹಂತದಲ್ಲಿಯ ದೊಡ್ಡ ಟೀಮ್ಗಳನ್ನು ಸೋಲಿಸಿ ಈ ಹಂತಕ್ಕೆ ಬಂದಿರ್ತದೆ. ನಾವು ಲೀಗ್ ಹಂತವನ್ನು ಗಮನಿಸ್ಕೊಳ್ಳೋದಾಗಿದ್ದರೆ 2 ಅಚ್ಚರಿಯ ಸಂಗತಿಗಳಪ್ಪ ಅಂತಂದರೆ, ಇದೀಗ ತಾನೇ ಕ್ರಿಕೆಟ್ನ ಇತಿಹಾಸದಲ್ಲಿ ದಾಪುಗಾಲನ್ನು ಇಡ್ತಾ ಇರುವ, ಅಂಬೆಗಾಲನ್ನು ಹಾಕ್ತಾ ಇರುವ USA ತಂಡವು ಪಾಕಿಸ್ತಾನವನ್ನು ಮಣಿಸ್ತದೆ. ಅದರೊಂದಿಗೆ ಪಾಕಿಸ್ತಾನವನ್ನು ಲೀಗ್ ಹಂತದಿಂದಲೇ ಹೊರತಳ್ತದೆ. ಅದರೊಂದಿಗೆ ಇನ್ನೊಂದು ಗುಂಪಿನಲ್ಲಿರ್ತಕ್ಕಂತಹ ನ್ಯೂಜಿಲೆಂಡ್ ತಂಡವು ಕೂಡ ಅಫ್ಘಾನಿಸ್ತಾನ್ ಮತ್ತು ವೆಸ್ಟ್ ಇಂಡೀಸ್ ವಿರುದ್ಧ ಸೋಲುವುದರ ಮುಖಾಂತರ ಅದು ಕೂಡ ಲೀಗ್ ಹಂತದಿಂದ ಹೊರಬೀಳ್ತದೆ. ಅದರೊಂದಿಗೆ ಇನ್ನೊಂದು ಗುಂಪಿನೊಳಗಿರ್ತಕ್ಕಂತಹ ಇಂಗ್ಲೆಂಡ್ಗೂ ಅದೇ ರೀತಿ ಆಗ್ತಕ್ಕಂಥ ಸಾಧ್ಯತೆ ಇತ್ತು. ಆದರೆ ಸ್ವಲ್ಪದರಲ್ಲಿಯೇ ಉಳಿದುಕೊಂಡು ಬಿಡ್ತು. ಒಂದು ವೇಳೆ ಏನಾದರೂ ಆಸ್ಟ್ರೇಲಿಯಾ ನಿನ್ನೆ ನಡೆದ ಮ್ಯಾಚಿನಲ್ಲಿ ಸ್ಕಾಟ್ಲೆಂಡ್ ವಿರುದ್ಧ ಸೋತಿದ್ರೆ ಆಗ ಇಂಗ್ಲೆಂಡವು ಹೊರಬೀಳ್ತಾ ಇತ್ತು. ಅದ್ಭುತವಾದ ತಿರುವುಗಳಿಂದ ಕೂಡಿರ್ತಕ್ಕಂತಹ ರೋಚಕತೆಯಿಂದ ಕೂಡಿರ್ತಕ್ಕಂಥ T20 ವಿಶ್ವಕಪ್ ಇದಾಗಿದೆ. ಅಮೇರಿಕಾ ಪಿಚ್ಗಳು ಅತ್ಯಂತ ಕಠಿಣ ಪಿಚ್ಗಳಾಗಿದ್ದು, ಹಾಗೆ ವೆಸ್ಟ್ ಇಂಡೀಸ್ನ ಪಿಚ್ಗಳು ಇದು ಬ್ಯಾಟ್ಸ್ಮನ್ ಸ್ನೇಹಿ ಪಿಚ್ ಆಗಿರೋದ್ರಿಂದ ಮುಂದಿನ ಎಲ್ಲ ಸೂಪರ್ 8ದ ಪಂದ್ಯಗಳು ವೆಸ್ಟ್ ಇಂಡೀಸ್ನಲ್ಲಿ ನಡೆಯಲಿವೆ. ಹಾಗಾದರೆ ನಮ್ಮ ಭಾರತವು ಸೂಪರ್ 8 ಹಂತದಲ್ಲಿ ಗುಂಪು 1ರಲ್ಲಿ ಬರ್ತದೆ. 2 ಗುಂಪುಗಳನ್ನು ಮಾಡಲಾಗಿದೆ. ಮೊದಲನೇ ಗುಂಪಿನಲ್ಲಿ ಅಫ್ಘಾನಿಸ್ತಾನ, ಬಾಂಗ್ಲಾದೇಶ್, ಆಸ್ಟ್ರೇಲಿಯಾ ಮತ್ತು ಭಾರತ ಒಳಗೊಂಡಿದ್ದರೆ, ಎರಡನೇ ಗುಂಪಿನಲ್ಲಿ ವೆಸ್ಟ್ ಇಂಡೀಸ್, USA, ಇಂಗ್ಲೆಂಡ್ ಮತ್ತು ಸೌತ್ ಆಫ್ರಿಕಾಗಳಿವೆ. ಹಾಗಾದರೆ ಗುಂಪು 1ರಲ್ಲಿ ನಮ್ಮ ಭಾರತವು ಮೊದಲನೇ ಪಂದ್ಯ ಅಫ್ಘಾನಿಸ್ತಾನದೊಂದಿಗೆ, ಎರಡನೇ ಪಂದ್ಯ ಬಾಂಗ್ಲಾದೇಶದೊಂದಿಗೆ ಮತ್ತು ಮೂರನೇ ಪಂದ್ಯ ಆಸ್ಟ್ರೇಲಿಯಾದೊಂದಿಗೆ ಕಾದಾಡಲಿದೆ. ಹಾಗೆ ಮುಂದಿನ ಸೆಮಿಫೈನಲ್ ಹಂತಕ್ಕೆ ಹೋಗಬೇಕಾದರೆ ಭಾರತವು 3 ಪಂದ್ಯಗಳಲ್ಲಿ ಕನಿಷ್ಠ 2 ಪಂದ್ಯಗಳು ಗೆಲ್ಲಲೇಬೇಕಾಗಿದೆ. ಹೀಗಾಗಿ ಮೊದಲ ಪಂದ್ಯ ಏನು ಅಫ್ಘಾನಿಸ್ತಾನದ ಜೊತೆಗಿದೆಯಲ್ಲ, ಆ ಪಂದ್ಯ ಸಾಕಷ್ಟು ರೋಚಕತೆಯಿಂದ ಕೊಡ್ತದೆ. ಈ ಪಂದ್ಯ ಗೆಲ್ಲಬೇಕಾಗಿತ್ತಂದರೆ ಭಾರತವು ತನ್ನ ಶಕ್ತಿಯನ್ನು ಉಪಯೋಗಿಸಿಕೊಳ್ಳಲೇಬೇಕಾಗ್ತದೆ. ಯಾಕಂದರೆ ಸದ್ಯದ ಒಂದು ಪರಿಸ್ಥಿತಿಯನ್ನು ಗಮನಿಸಿಕೊಂಡ್ರೆ ಅಫ್ಘಾನಿಸ್ತಾನವು ಎಲ್ಲ ವಿಭಾಗಗಳಲ್ಲಿ ಸ್ಟ್ರಾಂಗ್ ಆಗಿದೆ, ಬಲಿಷ್ಠವಾಗಿದೆ. ಹೀಗಾಗಿ ನಾವು ಮೈ ಮರೆತರೆ ಸೋಲು ಕಟ್ಟಿಟ್ಟ ಬುತ್ತಿ. ಎರಡನೇ ಪಂದ್ಯ ಅದು ಬಾಂಗ್ಲಾದೇಶದೊಂದಿಗಿದೆ. ಇಲ್ಲಿ ನಮಗೆ ಗೆಲ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಮೂರನೇ ಪಂದ್ಯವು ಕೂಡ ಅತ್ಯಂತ ಕಠಿಣವಾಗಿದೆ. ಹಾಗಾಗಿ ನಾವು ಮೊದಲೆರಡು ಪಂದ್ಯಗಳನ್ನು ಗೆದ್ದುಕೊಂಡು ಮೊದಲು ಸೆಮಿಫೈನಲ್ ಒಂದು ಪ್ರವೇಶವನ್ನು ನಿಶ್ಚಿತಗೊಳಿಸಬೇಕಾಗ್ತದೆ. ಆಮೇಲೆ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದು ನಮ್ಮ ವಿಶ್ವಕಪ್ ಪಂದ್ಯದ ಸೇಡನ್ನು ತೀರಿಸಿಕೊಳ್ಳುವುದು ಕೂಡ ಇದೆ. ಹೀಗಾಗಿ ಸ್ನೇಹಿತರೆ, ಸೂಪರ್ 8 ಹಂತದಲ್ಲಿ ಭಾರತವು
ಎಲ್ಲ ಪಂದ್ಯಗಳನ್ನು ಗೆದ್ದುಕೊಂಡು ಸೆಮಿಫೈನಲ್ ಪ್ರವೇಶಿಸಲಿ ಅಂತ ತಿಳ್ಕೊಂಡು ಆಶಿಸೋಣ.